ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋ ಮೂಲಕ ನಮ್ಮ ಭಾಗದ ಯುವ ರೈತರನ್ನ ತಮ್ಮೆಲ್ಲರಿಗೆ ಪರಿಚಯಿಸುವ ಸಂದರ್ಶನ ಸರಣಿಯನ್ನು ಆರಂಭಿಸಲಿದ್ದೇವೆ. ಮೊದಲ ಹಂತದಲ್ಲಿ 45 ವರ್ಷದ ಒಳಗಿನವರಾಗಿದ್ದು ತಮ್ಮದೇ ಸಂಪೂರ್ಣ ಯಜಮಾನಿಕೆಯಲ್ಲಿ ತೋಟವನ್ನು ನಿರ್ವಹಿಸುತ್ತಿರುವ, ಬೇರೆ ಯಾವುದೇ ನೌಕರಿ ಅಥವಾ ಇತರೆ ಆದಾಯದ ಮೂಲವನ್ನು ಹೊಂದಿಲ್ಲದ, ಬಹು ವಿಧದ ಬೆಳೆ ಇರುವಂತಹ ಅಥವಾ ಅಡಿಕೆ ತೆಂಗಿನೊಂದಿಗೆ ಸಾಂಪ್ರದಾಯಿಕ ಕೃಷಿಯನ್ನೇ ಮಾಡುತ್ತಿದ್ದರೂ ತಮ್ಮ ಸ್ವಂತ ಶ್ರಮದಿಂದಲೇ ತೋಟ ನಿರ್ವಹಣೆ ವಿಸ್ತರಣೆ ಮಾಡಿ ಉತ್ತಮ ಆದಾಯ ಪಡೆಯುತ್ತಿರುವಂತಹ ರೈತರನ್ನ ಗುರುತಿಸಿ ಪರಿಚಯಿಸಲಿದ್ದೇವೆ. ಈ ಮೂಲಕ ಕೃಷಿ ಲಾಭದಾಯಕ ಹೌದೇ ಅಲ್ಲವೇ ಎಂಬಂತ ಗೊಂದಲದಲ್ಲಿರುವ ಅನೇಕರಿಗೆ ಉತ್ತರಿಸುವ ಹಾಗೂ ಪ್ರೇರೇಪಿಸುವ ಉದ್ದೇಶ ನಮ್ಮದು. ಅಂತಹ ರೈತರ ಪರಿಚಯ ತಮಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈ ಸತಿ ಕಾಳುಮೆಣಸು ಈ ಸಲ ಚಲೋ ಉಂಟು. ದೇವಿ ಅನುಗ್ರಹದಿಂದವ ಬಳ್ಳಿ ಈ ವರ್ಷ ಎಂತ ಪ್ರಾಬ್ಲಮ್ ಆಗಿದೆ. ನಮಸ್ಕಾರ ವೀಕ್ಷಕರೇ, ಈಗ ನಮ್ ಜೊತೆ ಇದ್ದಾರೆ ಆದಿತ್ಯ ಹೆಗಡೆ ಹಿರೇಸರ ಅವರು. ನಮಸ್ಕಾರ ಆದಿತ್ಯ ಹೆಗಡೆ ಅವರೇ. ನೀವು ಹೇಗೆ ಕೃಷಿ ಮಾಡ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ನಮಸ್ತೆ ಎಲ್ಲರಿಗೂ. ನಾನು 2008ರಿಂದ ಈ ಕೃಷಿ ಕ್ಷೇತ್ರದಲ್ಲಿ ತೊಡಸ್ಕೊಂಡನು. ಡಿಗ್ರಿ ಮುಗಿದ ನಂತರ ಮುಂಚೆ ಯಾವ ಪದ್ಧತಿಯಲ್ಲಿ ತೋಟ ಗದ್ದೆ ಇದನ್ನ ನೋಡ್ಕೊಂಡು ಹೋಗ್ತಿದ್ರು ಅದನ್ನ ಸ್ವಲ್ಪ ಆಧುನಿಕವಾಗಿ ಅಳವಡಿಸ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕಾಗೆ ಏನ್ ಮಾಡ್ಬೋದು ಅಂತ ವಿಚಾರ ವಿಮರ್ಶೆಗಳನ್ನ ನಡೆಸಿ ತೋಟ ಮತ್ತೆ ತೆಂಗಿನ ಪ್ಲಾಟ್ ಇದನ್ನ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ಕಾಳುಮೆಣಸನ್ನು ಕೂಡ ಕೃಷಿ ಮಾಡ್ತಾ ಇರೋದು, ಅಡಿಕೆ ಮತ್ತೆ ಕಾಳುಮೆಣಸು ಎರಡನ್ನ. ಮುಂದಿನ ದಿನಗಳಲ್ಲಿ ಕಾಫಿನೂ ಹಾಕ್ಬೇಕು ಅನ್ನೋ ಆಲೋಚನೆಗಳಿವೆ. ನೀವು ಕಾಲೇಜ್ ಮುಗಿಸಿ ಬಂದ ನಂತರ ಈಗ ಏನು ಮೊದಲಿನ ತಲೆಮಾರಿನವ್ರು ಏನ್ ಮಾಡ್ತಾ ಇದ್ರು ಅದೇ ಕೃಷಿಯನ್ನ ನೀವು ಮುಂದುವರ್ಸ್ಕೊಂಡು ಹೋಗಿಲ್ಲ, ಆಧುನಿಕವಾಗಿ ತಿದ್ದುಪಡಿ ಮಾಡ್ಕೊಂಡು ಹೊಸದಾಗಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಈ ತೋಟ ಯಾವಾಗ ಹಾಕಿದ್ದೆ? ನಾನು ಅದೇ ಕೃಷಿಯನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೆ, ಅದ್ರ ಜೊತೆಯಾಗಿ ಆಧುನಿಕತೆಯನ್ನು ಅಳವಡಿಸ್ಕೊಂಡಿದ್ದೇನೆ. ಈಗ ಅವರ ತೋಟವನ್ನು ಬಿಟ್ಟು ನೀವು ಬಂದ ಮೇಲಿಂದ ಹೊಸ ತೋಟವನ್ನ ನೀವು ಹಾಕ್ಲಿಕ್ಕೆ ಶುರು ಇದು ನಾನು ಹೊಸದಾಗಿ ಮಾಡಿರುವಂತ ತೋಟ. 2015 ಜೂನಲ್ಲಿ ಹಾಕಿರುವಂತ ತೋಟ. ಇದು 8 ವರ್ಷ ಆಗಿದೆ. ಈಗ ಕಳೆದ 3 ವರ್ಷದಿಂದ ಇಲ್ಲಿ ಕೊನೆಗಳು ಬರ್ತಾ ಇದೆ. 2021ರಲ್ಲಿ ಇದಕ್ಕೆ ಕಾಳುಮೆಣಸನ್ನು ಹಾಕಿದ್ದೇನೆ. ಇದೀಗ 3ನೇ ವರ್ಷದ ರನ್ನಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಇಯರ್ ಒಳ್ಳೆ ಕ್ರಾಪ್ ಬರೋ ಸಾಧ್ಯತೆಗಳಿವೆ. ಈ ವರ್ಷ ಭಾರಿ ಮಳೆಗೆ ಸ್ವಲ್ಪ ಡೌಟ್ಫುಲ್ ಇತ್ತು, ಏನಂದ್ರೆ ರೋಗಗಳು ಬರ್ಬೋದು ಅಂತ. ಆದ್ರೆ ಈ ಸಲ ಡ್ರೆಂಚಿಂಗು ಮತ್ತೆ ಮೈಲುತುತ್ತ ಸ್ಪ್ರೇ ಎಲ್ಲ ಚೆನ್ನಾಗಿ ಆಗಿದ್ರಿಂದ, ಸರಿಯಾದ ಸಮಯಕ್ಕಾಗಿದ್ರಿಂದ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಬ್ಲ್ಯಾಕ್ ಡೈಮಂಡ್ ಅಂತಾನೆ ಕರ್ಸ್ಕೊಳ್ಳೋ ಕಾಳುಮೆಣಸನ್ನ ಎಲ್ಲರೂ ಒಂದು ರೇಟ್ ಇದೆ ಅಂತ ಕಾರಣಕ್ಕೆ ಬೆಳೀತಾ ಇದಾರೆ. ಈಗ ನೀವು ಇದನ್ನ ನೋಡುತ್ತಾ ಹೋದ್ರೆ ಎಲ್ಲಾ ಮರದಲ್ಲೂ ಒಂದೊಂದು ಗಿಡ ಅಂತೂ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ ತರ ರೇಟ್ ಅಲ್ಲಿ ಸಿಕ್ಕಿದೆ ಅಥವಾ ನಿಮ್ಮ ಕ್ವಾಲಿಟಿ ಹೇಗ್ ಬಂದಿದೆ ಅದ್ರ ಬಗ್ಗೆ ಕೇಳೋದಾದ್ರೆ? ಇದನ್ನ ನಾವು ಕ್ವಾಲಿಟಿ ಅಂದ್ರೆ ಈ ಹಾರ್ವೆಸ್ಟಿಂಗ್ ಮಾಡೋದನ್ನ ನಾವು ಸುಮಾರು 3 ಸಲ ಒಂದು ಗಿಡದ ಕಾಳುಮೆಣಸನ್ನು ಕೊಯ್ದು ಮಾಡ್ತೇವೆ. ಹಾಗಾಗಿ ಕಾಳು ಸರಿಯಾಗಿ ಬಲ್ತ್ ನಂತರನೇ ಕೊಯ್ದು ಮಾಡೋದ್ರಿಂದ ಅದ್ರ ಕಾಳಿನ ಗಾತ್ರ ಮತ್ತೆ ವೇಟೇಜ್, ಲೀಟರ್ ವೇಟ್ ಚೆನ್ನಾಗಿ ಬರ್ತದೆ. ಅದರಿಂದ ಉತ್ಕೃಷ್ಟವಾದಂತ ಗುಣಮಟ್ಟಕ್ಕೆ ಒಳ್ಳೆ ಬೆಲೆಯು ನಮ್ಮ ಕದಂಬದಿಂದ ಸಿಗ್ತಾ ಇದೆ. ಪ್ರತಿಯೊಬ್ರು ಇದನ್ನ ಬೆಳೆಯೋದು ಉತ್ತಮ ಅಂತ ನನ್ನ ಅನಿಸಿಕೆ. ಈಗ ನೀವೇನು ವಿದ್ಯಾಭ್ಯಾಸ ಮುಗಿಸಿ ಹೊರಗಡೆ ಪಟ್ಟಣಕ್ಕೆ ಹೋಗಿ ಏನ್ ಕೆಲಸ ಮಾಡ್ತಾ ಇದ್ರೆ ಒಂದು ಅರ್ನಿಂಗ್ಸ್ ಇರ್ತಿತ್ತು, ಅದು ನಿಮ್ಗೆ ಕೃಷಿಯಲ್ಲಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅದು 2 ಫ್ಯಾಕ್ಟರ್ ಕೌಂಟ್ ಆಗುತ್ತೆ. ಒಂದಂದ್ರೆ ನನ್ನ ಕ್ಷೇತ್ರ, ನಾನು ಮೂಲತಃ ಸುಮಾರು 4 ಎಕರೆ 15 ಗುಂಟೆ ಅಷ್ಟು ಜಾಗ ಮಾತ್ರ ತೋಟ ಇತ್ತು. ನಾನು ಕೃಷಿಯನ್ನು ಶುರು ಮಾಡುವಾಗ ಅದು ಅಷ್ಟೇನು ಸರಿಯಾಗಿರ್ಲಿಲ್ಲ. ಅದನ್ನ ಸರಿ ಮಾಡ್ಕೊಳ್ಳೋದು ಮತ್ತೆ ವಿಸ್ತೀರ್ಣ ಮಾಡೋದು ಅದು ನನ್ನ ಎದುರುಗಡೆ ಒಂದಿತ್ತು. ಅಥವಾ ಹೊರಗಡೆ ಲೈಫಿಗೆ ಹೋಗಿ ಸಿಟಿ ಲೈಫಲ್ಲಿ ಅರ್ನ್ ಮಾಡಿ ಇದಕ್ಕೆ ಕಂಪೇರ್ ಮಾಡಿದಾಗ ನಾ ಇಲ್ಲಿ ಬೆಟರ್ ಅರ್ನಿಂಗ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಆಯ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಈ ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡೆ ನಾನು. ಅದಕ್ಕೂ ಮುಂಚೆ ಕಾಲೇಜಿಗೆ ಹೋಗುವಾಗ ಸ್ವಲ್ಪ ಮಟ್ಟಿಗೆ ನೋಡ್ತಿದ್ದೆ, ಆದ್ರೆ ಸಂಪೂರ್ಣವಾಗಿ ಮಾಡಿದ್ದು 2008ರಿಂದ. ಅದು ವರ್ಷದಿಂದ ವರ್ಷ ನನ್ನ ಆದಾಯ ಜಾಸ್ತಿನೇ ಮಾಡ್ತಾ ಇದ್ದೆ ಇಲ್ಲಿ ತನಕ. ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಈ ಕೃಷಿ ಬ್ಯಾಕ್ ಗ್ರೌಂಡ್ ಇರುವಂತ ಕುಟುಂಬದಲ್ಲಿ ಹುಟ್ಟಿದ್ ನೀವು ಕಾಲೇಜ್ ಮುಗಿಸಿ ಒಂದೇ ಸಲಕ್ಕೆ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಬಂದಾಗ ನೀವು ಹೊಸದಾಗಿ ತೋಟ ಹಚ್ಚಿದ್ರಿ 15-20 ವರ್ಷದಲ್ಲಿ ಏನ್ ಗ್ರೋತ್ ಕಾಣ್ತಾ ಹೋದ್ರಿ. ಈಗ ಇದೇ ನೋಡಿದ್ರೆ ಗೊತ್ತಾಗತ್ತೆ. ಈಗ ಕಡಿಮೆ ವರ್ಷದಲ್ಲಿ ಉತ್ತಮ ನಿರ್ವಹಣೆಯಿಂದ ಎಷ್ಟು ಚೆನ್ನಾಗಿ ಬೆಳೆಗಳು ಬರ್ತಾ ಇದೆ. ಇದರಲ್ಲಿ ನೀವು ಅಳವಡಿಸ್ಕೊಂಡಂತ ಕ್ರಮಗಳೇನು? ಮೊದಲನೇದಾಗಿ ಇದು ಕರಡದ ಬೇಣ, ಮುಂಚಿಂದ ಇದ್ದಿದ್ದು ಕರಡದ ಬೇಣ. ಇದು ಅದನ್ನ ಇಳಿಜಾರು ಪ್ರದೇಶ ಆಗಿದೆ. ಅದನ್ನ ಒಂದ್ ಸೈಡ್ ಕಟ್ ಮಾಡಿ ನಾವು ಸ್ವಲ್ಪ ಲೆವೆಲ್ ಜಾಗ ಮಾಡಿದ್ವಿ. ಇದು ವಿಸ್ತೀರ್ಣ ಈಗ ಮಾಡಿರೋ ಜಾಗ ಕಂಪ್ಲೀಟ್ ಆಗಿ ಲೆವೆಲ್ ಮಾಡಿ ಆ ನಂತರ ಇದರಲ್ಲಿ ಡ್ರೆಂಚಿಂಗ್ ಮಾಡಿ ಕುಳಿ ಹೊಡೆದು ಸಸಿ ನೆಟ್ಟಿದ್ದು. ಅದು ಉತ್ತಮವಾದಂತ ಅಂದ್ರೆ ಮಣ್ಣು ಸೂಸಲಾಗಿ ಬಹಳ ಚೆನ್ನಾಗಿ ಜಾಗ ಕ್ರಿಯೇಟ್ ಆಯ್ತು. ಅದರಿಂದಾಗಿ ಈ ತೋಟ ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಆಯ್ತು. ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮತ್ತೆ ಸ್ವಲ್ಪನೇ ಇಳಿಜಾರಿದ್ದರಿಂದ ಇಲ್ಲಿ ಯಾವುದೇ ರೀತಿಯಲ್ಲೂ ನೀರ್ ನಿಲ್ಲಿಕ್ಕೆ ಅವಕಾಶ ಇಲ್ಲ.
ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಬಸಿ ಕಾಲುವೆಯನ್ನು ಮಾಡೋದುಂಟೆ. ಹಾಗೆ ಕಾಫಿಯನ್ನ ಹಚ್ಚಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಬಹುಮುಖಿ ಬೆಳೆ ಏನೇನು ಮಾಡ್ಲಿಕ್ಕೆ ಆಗ್ತದೆ. ಈಗ ಇವತ್ತಿನ ದಿನದಲ್ಲಿ ಬಾಳೆ ಅಷ್ಟು ಚೆನ್ನಾಗಿ ಮೆಣಸಿನ ಜೊತೆ ಸೆಟಪ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಈ ಬಾಳೆಯನ್ನು ತೆಗೆದು ಇಲ್ಲಿ ಕಾಫಿಯನ್ನು ಹಚ್ಚಬೇಕು ಅನ್ನೋದು ಒಂದು ವಿಚಾರ ಇದೆ. ಈಗ ಮಿನಿಮಮ್ ಆಗಿ ಒಂದು 5 ಎಕರೆ ಜಮೀನ್ ಇದ್ದ ಒಬ್ಬ ಯುವಕರು ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಇಲ್ಲಿ ಇರೋದನ್ನ ಡೆವಲಪ್ ಮಾಡಿದ್ರೆ 5 ಎಕರೆಯಲ್ಲಿ ಅವರಿಗೆ ಸ್ಯಾಲ್ರಿ ಬದಲಾಗಿ ಇನ್ಕಮ್ ಅಂತ ಅವರೇ ಅರ್ನ್ ಮಾಡೋದು ಎಷ್ಟು ಆಗ್ಬಹುದು ವರ್ಷಕ್ಕೆ? ಇವತ್ತಿನ ದಿನದಲ್ಲಿ ಇವತ್ತಿನ ಅಡಿಕೆಗೆ ಮತ್ತೆ ಮೆಣಸಿಗೆ ಇದ್ದಿದ್ದ ರೇಟ್ ನೋಡಿದ್ರೆ ಸುಮಾರು 5 ಎಕರೆಯಲ್ಲಿ 40 ರಿಂದ 45 ಲಕ್ಷದ ಮೇಲ್ಪಟ್ಟು ಆದಾಯವನ್ನು ಗಳಿಸಬಹುದು. ಅಡಿಕೆ, ಕಾಳುಮೆಣಸು, ಕಾಫಿ ಇತ್ಯಾದಿ ಸಣ್ಣ ಪುಟ್ಟ ಬೆಳೆಗಳಿಂದ ಕ್ರೋಢೀಕರಿಸಿ ಅದರಲ್ಲಿ ಒಂದು 10 ರಿಂದ 15 ಲಕ್ಷ ನಿರ್ವಹಣೆ ಮತ್ತೆ ಮಟೀರಿಯಲ್ ಕಾಸ್ಟ್ ಇವತ್ತಿನ ದಿನಕ್ಕೆ ಬೀಳ್ತಾ ಇದೆ. 15ರವರೆಗೆ ಅದರ ನಂತರದ್ದು ನಿಮ್ಗೆ ಲಾಭನೇ. ಸುಮಾರು 25 ರಿಂದ 30 ಲಕ್ಷ ಅವ ಒಂದು ವರ್ಷಕ್ಕೆ ಆ ಪ್ಯಾಕೇಜ್ ಅಲ್ಲಿ ಅವ ಗಳಿಸಬಹುದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್. ಕಾಫಿ ಹಚ್ಚಿದ್ರೆ ಅದಕ್ಕೆ ಅಂತ ಸ್ಪೆಷಲ್ ಆಗಿ ಏನು ಮಾಡುವ ಅವಶ್ಯಕತೆಗಳು ಇರೋದಿಲ್ಲ. ಸ್ವಲ್ಪ ಪ್ರೂನಿಂಗು ಅದು ಮತ್ತೆ ಬೋರ್ಡು ಮಿಶ್ರಣ ದ್ರಾವಣ ಹೊಡೆಯೋದು. ಈಗ ಕಾಳುಮೆಣಸಿಗಾದ್ರೆ ಅದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ, ಬೇಸಿಗೆಯಲ್ಲಿ ಕೊಯ್ಲು ಮಾತ್ರ ಬಿಟ್ರೆ ಮಳೆಗಾಲದಲ್ಲಿ ಈಗ ಯಾರು ಕೆಲಸ ಕೊಡದೋ ಟೈಮಲ್ಲಿ ನೀವು ಜನರಿಗೆ ಕೆಲಸ ಕೊಡ್ಬೋದು. ಆಗ ನಿಮ್ಗೆ ಸುಲಭವಾಗಿ ಜನ ಸಿಗ್ತಾರೆ. ಅದು ಒಂದು ಅಡ್ವಾಂಟೇಜ್ ಅಂತಾನು ಹೇಳ್ಬೋದು. ಬೇಸಿಗೆಯಲ್ಲಿ ಅದ್ರದ್ದು ಹಾರ್ವೆಸ್ಟಿಂಗ್ ಒಂದೇ 1-2 ಫೋಲಿಯರ್ ಸ್ಪ್ರೇ. ಆದ್ರೆ ಕಾಳುಮೆಣಸಿಗೆ ಖರ್ಚಿದೆ. ಅದನ್ನೇ ಬೆಳೆಯಾಗಿ ಬೆಳೆಯೋದಿದ್ದ ಅವಾಗ ಅದರದ್ದೇ ಅದೊಂದಷ್ಟು ಖರ್ಚುಗಳು ಬಂದೇ ಬರುತ್ತೆ. ಆದ್ರೆ ಅಡಿಕೆ ಜೊತೆಗೆ ಬೆಳೆಯೋದ್ರಿಂದ ಆ ಖರ್ಚು ಪ್ರಮಾಣ ಕಡಿಮೆ. ನೀವು ಹೊಸ ತಂತ್ರಜ್ಞಾನ ಏನೇನ್ ತಂದಿದ್ದೀರಾ ನಿಮ್ಮ ನಿರ್ವಹಣೆ ಬಂದ ಮೇಲೆ? ತೋಟಗಳಲ್ಲಿ ರೋಡ್ ಅನ್ನ ಮಾಡಿದ್ದಾನೆ. ಅದರಿಂದಾಗಿ ಎಲ್ಲ ಕಡೆ ಗಾಡಿಗಳು ಓಡಾಡುವಾಗ ಆಗಿದೆ. ಕಳೆಗೆ ವೀಡರ್ ಹೊಡೆಯೋದು, ಆನಂತರ ಗೊಬ್ಬರವನ್ನ ಟ್ರ್ಯಾಕ್ಟರ್ ಅಲ್ಲಿ ಅದರಲ್ಲಿ ತೋಟದ ಅಕ್ಕಪಕ್ಕದಲ್ಲಿವರೆಗೆ ತಂದು ಹಾಕೋದು, ಇದೆಲ್ಲ ಆಗೋದ್ರಿಂದಾಗಿ ಲೇಬರ್ ಕಾಸ್ಟ್ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ಬೋದು ಇವತ್ತಿನ ದಿನದಲ್ಲಿ. ಇನ್ನು ಸಣ್ಣ ಪುಟ್ಟ ವಾಹನಗಳು ತೋಟದಲ್ಲಿ ಕೊನೆ ಹೊಡಿಲಿಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಮತ್ತು ಉಳಿತಾಯ ಮಾಡ್ಬೋದು. ಈ ವರ್ಷ ನಾ ಅದಕ್ಕೆ ಒಂದು ಚಿಕ್ಕ ಮಿನಿ ಟ್ರ್ಯಾಕ್ಟರ್ ತಗೊಂಡಿದ್ದೇನೆ. ಬಹಳ ಉಪಯೋಗ ಆಗುತ್ತೆ ಅದು. ಒಂದು 5 ರಿಂದ 6 ಎಕರೆ ಕ್ಷೇತ್ರ ಇರೋರಿಗೆ ಅದು ಮಾಡಿಸಿದಂತ ವೆಹಿಕಲ್. ಈಗ ಯಾರು ನೋಡಿದ್ರು ಕೃಷಿ ನಷ್ಟ ಅಂತಾರೆ. ಮತ್ತೆ ಲೇಬರ್ಗಳು ಇಲ್ಲದೆ ಇರೋ ಕಾರಣ ಎಷ್ಟೋ ಜನ ಕೃಷಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಕೊನೆ ಕೊಯ್ಲಿಕ್ಕೆ ಮಾತ್ರ ಮನೆಗೆ ಬರ್ತಾ ಇದ್ದಾರೆ. ಆ ತರ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ನೀವು ಇರುವಂತ ಕ್ಷೇತ್ರವನ್ನ ಮತ್ತು ಡೆವಲಪ್ಮೆಂಟ್ ಮಾಡ್ತಾ ಮತ್ತು ಬೆಳೆಗಳನ್ನ ಸೇರಿಸ್ತಾ ಇದ್ದೀರಿ ಇರೋ ಜಾಗದಲ್ಲಿ. ಇದು ನಿಮ್ಗೆ ಏನ್ ಅನಿಸ್ತಾ ಇದೆ? ಕೃಷಿ ನಷ್ಟ ಅಂದ್ರೆ ನಾವು ಯಾವ ಬೆಳೆ ಬೆಳಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ನಂದು ಅಷ್ಟದು ಕಮರ್ಷಿಯಲ್ ಕ್ರಾಪ್. ಇದರಲ್ಲಿ ಯಾವುದೇ ಆಹಾರ ಉತ್ಪನ್ನ ಅಂದ್ರೆ ಭತ್ತ, ರಾಗಿ ಈ ತರದ ಕೃಷಿಕ ಅಲ್ಲ ನಾನು. ಇಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ ಇತ್ಯಾದಿಗಳೇ ಸಿಗ್ಬೋದು. ಬಿಟ್ರೆ ಭತ್ತ ಅಂತ ಆಹಾರ ಉತ್ಪನ್ನಗಳು ನಮ್ದಲ್ಲ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಆದಾಯ ಚೆನ್ನಾಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ. ಇನ್ನೊಂದು ಜನರ ನಿರ್ವಹಣೆ ಅಂದ್ರೆ ನಾವು ವರ್ಷದ ಪೂರ್ತಿ ದಿನಗಳಲ್ಲಿ ಅವ್ರಿಗೆ ಕೆಲಸ ಕೊಡ್ತೇವೆ ಅಂದ್ರೆ ಅವರು ಖುಷಿಯಿಂದ ಬರ್ತಾರೆ. ಅದು ಬಿಟ್ಟು ಸೀಸನ್ ಕೆಲಸ ನಮ್ದು. ಈಗ ಒಂದು ಕೊನೆ ಕೊಯ್ಲು ಟೈಮಲ್ಲಿ ಜನರನ್ನ ತಗೊಳ್ಳೋದು, ಆನಂತರ ಅವ್ರನ್ನ ಬಿಟ್ಬಿಡೋದು, ಮಳೆಗಾಲದಲ್ಲಿ ಕೆಲಸ ಕೊಡೋದಿಲ್ಲ. ಈ ತರ ಸಮಸ್ಯೆಗಳು ಇವತ್ತು ಕೂಲಿ ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಬಹುತೇಕ ಮನೆಗಳಲ್ಲಿ ಕೊನೆ ಒಂದು ಅಂದ್ರೆ ಗೊಬ್ಬರ, ಆನಂತರ ಬಾಕಿ ಯಾವ ಕೆಲಸಕ್ಕೂ ಜನರನ್ನ ಅವ್ರು ಬಳಸ್ಕೊಳ್ತಾ ಇಲ್ಲ. ಲಾಸ್ಟಿಗೆ ಕೊನೆ ಕೊಯ್ಲಿಕ್ಕೆ ಅಷ್ಟಕ್ಕೆ. ಅದರಿಂದಾಗಿ ಅವರಿಗೆ ಇವತ್ತು ಈ ಮನೆ ಆದ್ರೆ ನಾಳೆ ಮತ್ತೊಂದು ಮನೆ, ಹೀಗೆ ಅಲ್ದಾಟ ತಪ್ಪಿದ್ದಲ್ಲ. ಅವರದ್ದು ಸಮಸ್ಯೆನೇ ಅದು. ಅವರಿಗೂ ವರ್ಷ ಪೂರ್ತಿ 365 ದಿವಸ ಕೆಲಸ ಸಿಗುವಂತ ಜಾಗ ಬೇಕು. ಅಂತ ಜಾಗ ಇದ್ರೆ ಅವ್ರಿಂದ ಖುಷಿಯಿಂದಾನೇ ಕೆಲಸ ಮಾಡ್ತಾರೆ. ನಮ್ಮ ವರ್ಕರ್ಸ್ ನನಗೆ ಯಾವತ್ತು ಒಂದೇ ಕೆಲಸನು ಹಿಂದಾಗ್ಲಿಕ್ಕೆ ಕೊಡೋದಿಲ್ಲ. ಹೇಳಿದ ತಕ್ಷಣ ಅದನ್ನ ಯಾವ ಟೈಮಿಗೆ ಕೆಲಸ ಆಗ್ತಾ ಇರುತ್ತೆ. ನಾ ಅದೇ ಹೇಳ್ದೆ ನಿಮ್ಗೆ, ಮಳೆಗಾಲದಲ್ಲಿ ವರ್ಕ್ ಈ ಕಾಳುಮೆಣಸಿಗೆ ವರ್ಕ್ ಇದೆ ಜಾಸ್ತಿ ಅಂತ. ಮಳೆಗಾಲ ದಿವಸದಲ್ಲಿ ಅವರಿಗೆ ಬಹುತೇಕವಾಗಿ ಬೆಟ್ಟ ಚೊಕ್ ಮಾಡೋದು ಅಥವಾ ಕಾಲ್ಗೆ ಕ್ಲೀನ್ ಮಾಡ್ಕೊಡೋದು ಇಷ್ಟೇ ಕೆಲಸ ಆಗ್ತಿತ್ತು. ಇಲ್ಲ ಅಂದ್ರೆ ಅವ್ರು ಭತ್ತದ ಗದ್ದೆ ಹೋಗ್ಬೇಕಾಗಿತ್ತು. ಇವತ್ತೇನಾಗುತ್ತೆ ಅಂದ್ರೆ ನಂದು 2 ಸಲ ಬ್ಲೈಟಾಕ್ಸ್, ಆನಂತರ 2 ಸಲ ಫರ್ಟಿಲೈಸರ್, ಆನಂತರ 2-3 ಸ್ಪ್ರೇ ಆಗುತ್ತೆ. ಆನಂತರ ಬಾಕಿ ತೋಟದ ಕೆಲಸ ಅಂದ್ರೆ ಅಡಿಕೆ ಕೆಲಸ. ಇದಿಷ್ಟು ಆಗೋದ್ರಿಂದ ನನ್ ಮಳೆಗಾಲದಲ್ಲೇ ಅತಿ ಹೆಚ್ಚು ಕೆಲಸ ಆಗುತ್ತೆ. ಬೇಸಿಗೆಯಲ್ಲಿ ಕೆಲವೊಂದು ದೊಡ್ಡದು ಈ ಗೊಬ್ಬರ, ಅಡಿಕೆ ಕೊಯ್ಲು ಈ ತರದ ಕೆಲಸ. ಅದರಿಂದಾಗಿ ಕೆಲಸದ ಸಮತೋಲನ ಇರೋದ್ರಿಂದ ಇಲ್ಲಿ ತನಕ ಅವರು ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೊಟ್ಟಿಗೆ ಆದಾಯದ ಲೆಕ್ಕದಲ್ಲ, ಗೊಬ್ಬರ ಮತ್ತೆ ಮನೆಗೆ ಈ ರೀತಿ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಅದನ್ನ ನಾವು ಕಂಟಿನ್ಯೂ ಮಾಡ್ತಾನೆ ಇದ್ದೇವೆ. ಇವರೆಲ್ಲ ನಮ್ಮ ವರ್ಕರ್ಸ್, ಬಹಳ ಕಾಲದಿಂದ ನಮ್ಮ ಕೆಲಸಗಳನ್ನ ನಡೆಸ್ಕೊಡ್ತಾ ಇದ್ದವ್ರು ಇವರು.
ಕೆಲವೊಬ್ರು ಹೊರಗಡೆ ತೋಟದಲ್ಲೂ ಇದ್ದಾರೆ. ಬನ್ನಿ ಈಗ ಮತ್ತೊಂದು ತೆಂಗಿನ ಪ್ಲಾಟ್ ಇದೆ ನಮ್ದು, ಅಲ್ಲಿ ಕರ್ಕೊಂಡು ಹೋಗಿ. ಈಗ ಹೋಗ್ತಾ ಇರೋದು ನಾವು ತೆಂಗಿನ ಪ್ಲಾಟ್. ಅದರ ನಂತರ ಕೆಳಗಡೆ ಹಳೆ ತೋಟಗಳಿವೆ ನಮ್ದು. ಅಲ್ಲಿ ಮುಂಚೆ ತೆಂಗು ಮಾತ್ರ ಇತ್ತು. ಈಗ ನಾನು ಅದನ್ನು ಅಡಿಕೆ ಮತ್ತೆ ಕಾಳುಮೆಣಸಾಗಿ ವಿಸ್ತರಣೆ ಮಾಡಿದ್ದೇನೆ. ಈಗ ನಾವು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದ್ವಿ. ಇಲ್ಲಿ ನೋಡ್ತಾ ಇರೋ ಹಾಗೆ ಮನೆ ಹತ್ರ ಏನೇನು ಬೆಳೆ ಎಲ್ಲದು ಇಲ್ಲೂ ಇದೆ. ಸೊ ಇದಕ್ಕೆ ಮಂಗನ ಕಾಟ, ಅಳಿಲು, ಕಾಡು ಪ್ರಾಣಿಗಳ ಕಾಟ, ಇವುಗಳ ನಿರ್ವಹಣೆ ಹೇಗ್ ಮಾಡ್ತಾ ಇದ್ವಿ? ಸ್ವಲ್ಪ ಮಟ್ಟಿಗೆ ಕಾಟಗಳಿವೆ. ಒಂದು ಹಂದಿ ಮತ್ತೆ ಹಾರ್ಬೇಕು. ನಮ್ಮಲ್ಲಿ ಮಂಗನ ಕಾವಲಿದೆ, ಸ್ವಲ್ಪ ಮಟ್ಟಿಗೆ ಅದರಿಂದ ಮ್ಯಾನೇಜ್ ಆಗ್ತಾ ಇದೆ. ಹಾರ್ಬೇಕು ವಿಶೇಷವಾಗಿ ಏನ್ ಬಹಳ ಸಮಸ್ಯೆಗಳನ್ನು ಉದ್ಭವ ಮಾಡ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಎಲ್ಲರೂ ಕಾಯಿಗಳ ನಷ್ಟ ಆಗಬಹುದು, ಇಲ್ಲ ಅಂತಲ್ಲ. ಆದ್ರೆ ಬೆಳೆಗೆ ಅಂತ ಹಾನಿ ಏನ್ ಮಾಡಿಲ್ಲ ಇಲ್ಲಿ ತನಕ. ಮೇಜರ್ ಲಾಸ್ ಅಂತ ಏನು ಆಗ್ತಾ ಇಲ್ಲ. ಮತ್ತೆ ಇದೊಂದಂದ್ರೆ ಮುಂಚೆ ಹೇಗಿತ್ತು ಅಂದ್ರೆ, ಇದು 25x20 ತೆಂಗನ್ನು ಹಚ್ಚಿದ್ದಾಗಿತ್ತು. ಮಧ್ಯದಲ್ಲಿ 25 ಫೀಟಿನ ಜಾಗ ಖಾಲಿ ಇತ್ತು. ಅದರಲ್ಲಿ ನಾನು ಅಡಿಕೆಯನ್ನು ಮತ್ತೆ ಹಚ್ಚಿದೆ. ಅಡಿಕೆ ಹಚ್ಚಿದ ನಂತರ ಇಲ್ಲಿ ಮೇಲ್ಗಡೆನೂ ಸ್ವಲ್ಪ ಜಾಗ ಬಳಸ್ಕೊಂಡಿದ್ದೇನೆ, ಅಲ್ಲೂ ತೋಟ ಆಗಿದೆ. ನಾನ್ ಮತ್ತೆ ವಿಶೇಷವಾಗಿ ಬೆಳೆ ಕಾಳುಮೆಣಸು ನೀವು ಎಲ್ಲಾ ಕಡೆ ಇದೆ ಅಂತ ಕೇಳ್ಬೋದು. ಇಲ್ಲಿ 2 ಸಲ ಕಾಳುಮೆಣಸು ಹಾಕಿ ನಷ್ಟ ಆಗಿ ಅದು ಸತ್ತೋಗ್ತಿತ್ತು ಬಳ್ಳಿ. ಯಾಕೆಂದ್ರೆ ಇದು ಜಾಗ ಸ್ವಲ್ಪ ಕಲ್ಲಿನ ಜಾಗ ಆಗಿತ್ತು. ಮನೆ ಹತ್ರ ಇರೋ ತರದ್ದು ಆ ತರದ ಮಣ್ಣು, ಬೆಟ್ಟದ ಮಣ್ಣು ಸ್ವಲ್ಪ ಕೆಳಗಡೆ ಬಹಳ ಗಟ್ಟಿ. ಅಷ್ಟು ತೆಂಗಿಗೆ ಒಂದೇ ಆಗಿತ್ತು, ಬಿಟ್ಟರೆ ಅಡಿಕೆಗೆ ಅಷ್ಟು ಸೂಕ್ತ ಆಗ್ತಾ ಇರ್ಲಿಲ್ಲ ಆಗಿತ್ತು. ನಾನು ಲಾಸ್ಟ್ ಇಯರ್ ಏನ್ ಮಾಡಿದೆ, ಎಲ್ಲ ಕಡೆ ಬೆಟ್ಟದ ಮೇಲಿಂದ ಮಣ್ಣು ತಂದು ಟ್ರ್ಯಾಕ್ಟ್ರಲ್ಲೇ ಇಡೀ ತೆಂಗಿನ ಪ್ಲಾಟಿಗೆ ಹಚ್ಚಿ, ಇಳಿಜಾರನ್ನ ಮುಂಚೆ ಇಷ್ಟು ಸ್ಲೋಪ್ ಇರಲಿಲ್ಲ, ಅದನ್ನ ಸರಿಯಾಗಿ ಸ್ಲೋಪ್ ಮಾಡಿ ನೀರು ನಿಲ್ದೆ ಹೋದಾಗೆ ಕಾಲುವೆಗಳನ್ನು ಸಹ ಮಾಡಿಸಿ ಈಗ ಮಾಡಿದ್ದೇನೆ. ಇನ್ನು ಮೇಲೆ ಇದರಲ್ಲಿ ಪೆಪ್ಪರ್ ಗ್ರೋತ್ ಚೆನ್ನಾಗಿ ಆಗ್ಬೇಕು ಅನ್ನೋ ನನ್ನ ನಿರೀಕ್ಷೆ. ಇಲ್ಲಿ ನೆಕ್ಸ್ಟ್ ಈಗ ನಂದು ಹೇಳಿದ್ನಾಗೆ ಕಾಫಿ ನೆಕ್ಸ್ಟ್ ಎಲ್ಲಾ ಕಡೆ ಬರ್ತಾ ಇದೆ. ನಂದು ಇಲ್ಲಿ ತೆಂಗಿನ ಪ್ಲಾಟ್ ಅಂತ ಇಲ್ಲಿ 100 ಮರಗಳಿವೆ. ವಾರ್ಷಿಕವಾಗಿ 3 ಸಲ ಕೊಯ್ಸ್ತೇನೆ ಅದನ್ನ. ಈ ವರ್ಷ ಬೆಳೆ ರೇಟ್ ಚೆನ್ನಾಗಿದೆ. ಅದರಲ್ಲಿ ಸುಮಾರು 50 ರಿಂದ 60 ಕ್ವಿಂಟಲ್ ವರೆಗೆ. ಇದು ಈಗಿನ ಅಭಿವೃದ್ಧಿ ಆಗಿದ್ದಂತ ತಳಿ ಅಲ್ಲ. ನುಷಿ ಪೀಡೆ ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದರಿಂದ ಬಹಳ ಏನು ಸಮಸ್ಯೆಗಳಾಗಿಲ್ಲ. ಈಗೀಗ ಇದನ್ನ ಲಾಭದಾಯಕವಾಗಿ ಮಾಡ್ತಾ ಇದ್ದೇನೆ. ಈಗ ತೆಂಗಿನ ಇಳುವರಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 50 ರಿಂದ 60 ಕ್ವಿಂಟಲ್ ಈ ತೆಂಗಿನ ಪ್ಲಾಟ್ ಇಂದ ಬರ್ತಾ ಇದೆ. ಮುಂಚೆ ಏನಾಗಿತ್ತು ಅಂದ್ರೆ, ಒಂದು ಕಾಲದಲ್ಲಿ ನಾವು ಕೊಯ್ಸೋದೇ ಇಲ್ಲ, ಪ್ರಾಣಿಗಳಿಗೆ ಬಿಡೋದು ಅಂತ, ಮನೆಗೆ ಸಾಕಾಗುವಷ್ಟು ಕೊಬ್ಬರಿ ಎಣ್ಣೆಗೆ ಸಾಕಾಗುವಷ್ಟು ಅಂತ ಯೂಸ್ ಮಾಡ್ತಿದ್ವಿ. ಈಗ ವರ್ಷಕ್ಕೆ 3 ಟೈಮ್ ಇದೇ ಕದಂಬಕ್ಕೆ ಅಥವಾ TSS ಟೆಂಡರಿಗೆ ಹಾಕೋದು. ಈಗ ಸ್ವಲ್ಪ ಲಾಭದಾಯಕವಾಗಿ ಬರ್ತಾ ಇದೆ ತೆಂಗು.